ನೋಡಿ ಕ್ವಶನ್, ಯೂಸ್ ಫೋರ್ತ್ ಆರ್ಡರ್ ರಂಕಿಕುಟ್ಟ ಮೆಥಡ್ ಟು ಸಾಲ್ವ್ dy by dx is equal to y minus x by x plus y, comma y of 0 is equal to 1 at x is equal to 0.1 correct to 4 decimal places. ನೋಡಿ ಯಾವ ಥರ ಮಾಡೋದಿದೆಲ್ಲ. ಫಸ್ಟ್ ಏನು ಮಾಡಿ, ಗಿವನ್ ಡೇಟಾ ನೀಟಾಗಿ ಬರ್ಕೊಳ್ಳಿ. ಏನೇನು ಕೊಟ್ಟಿದ್ದಾರೆ, dy by dx is equal to y minus x by x plus y. ನೋಡಿ ಇದರಲ್ಲಿ x ಪ್ಲಸ್ ವೈ ಹೋಲ್ ಸ್ಕ್ವೇರು ಹೋಲ್ ಕ್ಯೂಬು ಏನು ಕೊಡ್ತಾರೆ ಅದನ್ನ ನೀಟಾಗಿ ಬರ್ಕೊಳ್ಳಿ. ವೈ ಪ್ಲಸ್ ಎಕ್ಸ್ ಕೊಟ್ಟರೆ ಈ ವೈ ಪ್ಲಸ್ ಅಂದರೆ ಏನಿರುತ್ತೆ ಅದನ್ನ ನೀಟಾಗಿ ಬರ್ಕೊಳ್ಳಿ. ಅದನ್ನ ಕ್ಯಾಲ್ಸಿಲಿ ಸೇಮ್ ಹೊಡಿಬೇಕಷ್ಟೆ. ಇಲ್ಲಿ ಕ್ವಶನ್ ಈ ಥರ ಇದೆ, ಡಿವೈಡ್ ಇದೆ ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ, ಎಷ್ಟಾದರೂ ಕಾಂಪ್ಲಿಕೇಟೆಡ್ ಇರಲಿ, ಕ್ಯಾಲ್ಸಿಲಿ ಆ ಥರ ಹೊಡಿಯೋದು ಬರಬೇಕಷ್ಟೆ. ಇಲ್ಲೇನು ನಿಮಗೆ ಡಿಫ್ರೆನ್ಷಿಯೇಷನ್ ಇಂಟಿಗ್ರೇಷನ್ ಏನು ಮಾಡೋದು ಬೇಕಾಗಿಲ್ಲ. ಇಲ್ಲಿ ಗಿವನ್ ಫಸ್ಟ್ ಬರ್ಕೊಳ್ಳಿ, ಇದು ಮತ್ತು ಇದು ಬರ್ಕೊಳ್ಳಿ. ಗೊತ್ತಾಗ್ತಿದೆಯಲ್ವಾ? ಇದನ್ನ ಎಫ್ ಆಫ್ ಎಕ್ಸ್ ಕಾಮ ವೈ ಅಂತ ಬರ್ಕೊಳ್ಳಿ. ಲೆಟ್ ಎಫ್ ಆಫ್ ಎಕ್ಸ್ ಕಾಮ ವೈ ಈಸ್ ಈಕ್ವಲ್ ಟು ವೈ ಮೈನಸ್ ಎಕ್ಸ್ ಬೈ ಎಕ್ಸ್ ಪ್ಲಸ್ ವೈ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇದನ್ನ ಎಕ್ಸ್ ನಾಟ್ ಅಂತ ತೊಗೋಬೇಕು, ಇದನ್ನ ವೈ ನಾಟ್ ಅಂತ ತೊಗೋಬೇಕು. ಗೊತ್ತಾಗ್ತಿದೆಯಲ್ವಾ? ಯಾವುದು ಇಲ್ಲಿ ಎಕ್ಸ್ ನಾಟು, ಇದು ಎಕ್ಸ್ ನಾಟು, ಇದು ಎಕ್ಸ್ ನಾಟು, ಇದು ವೈ ನಾಟ್. ಇಲ್ಲೇನು ಮಾಡಬೇಕಂದ್ರೆ ನೀವು ವಿ ಹ್ಯಾವ್ ಎಕ್ಸ್ ನಾಟ್ ಅಂದರೆ 0, ವೈ ನಾಟ್ ಅಂದರೆ 1. ಇಲ್ಲಿ ಹೆಚ್ ಕೊಟ್ಟಿಲ್ಲ, ಆ್ಯಂಡ್ ಹೆಚ್ ಕೊಟ್ಟಿಲ್ಲ ಅಂದರೆ ಫಾರ್ಮುಲಾ ಎಕ್ಸ್ ಮೈನಸ್ ಎಕ್ಸ್ ನಾಟ್. ಇಲ್ಲಿ ಎಕ್ಸ್ ಅಂದರೆ ಇದು 0.1 ಮೈನಸ್ ಎಕ್ಸ್ ನಾಟ್ ಅಂದರೆ ಗೊತ್ತು 0. 0.1 ಮೈನಸ್ 0 ಅಂದರೆ 0.1 ಹೆಚ್ ಸಿಕ್ತು. ನೋಡಿ ಇದಾದಮೇಲೆ ಏನು ಮಾಡಬೇಕು, ನೀವು K1ನ ಫೈಂಡ್ ಮಾಡಬೇಕು. ಏನು ಫೈಂಡ್ ಮಾಡಬೇಕು? K1ನ ಫೈಂಡ್ ಮಾಡಬೇಕು. ನೋಡಿ K1ಗೆ ಫಾರ್ಮುಲಾ ಬಂದು ಹೆಚ್ ಇಂಟು ಎಫ್ ಆಫ್ ಎಕ್ಸ್ ನಾಟ್ ಕಮ ವೈ ನಾಟ್. K1 ಈಸ್ ಈಕ್ವಲ್ ಹೆಚ್ ಅಂದರೆ ಏನು 0.1, ಎಫ್ ಆಫ್ ಎಕ್ಸ್ ನಾಟ್ ಅಂದರೆ 0, ಕಮ ವೈ ನಾಟ್ ಅಂದರೆ 1. K1 ಈಸ್ ಈಕ್ವಲ್ ಟು, ಇಲ್ಲಿ ನೀವೇನು ಮಾಡಬೇಕಂದ್ರೆ ಕ್ಯಾಲ್ಸಿಲಿ ನೀಟಾಗಿ ಈ ಥರ ಟೈಪ್ ಮಾಡ್ಕೊಳ್ಳಿ. ಗೊತ್ತಾಗ್ತಿದೆಯಲ್ವಾ? 0.1 ಇಂಟು ಇಲ್ಲಿ ಎಫ್ ಆಫ್ ಎಕ್ಸ್ ಕಾಮ ವೈ ಅಂದರೆ ಏನು ನೋಡಿ, ವೈ ಮೈನಸ್ ಎಕ್ಸ್ ಬೈ ಎಕ್ಸ್ ಪ್ಲಸ್ ವೈ. ಸೇಮ್ ಕ್ಯಾಲ್ಸಿಲಿ ಆ ಥರ ಟೈಪ್ ಮಾಡ್ಕೊಳ್ಳಿ. ವೈ ಮೈನಸ್ ಎಕ್ಸ್ ಬೈ ಎಕ್ಸ್ ಪ್ಲಸ್ ವೈ ಮತ್ತು ಫಿಕ್ಸ್ ಟು 4 ಡೆಸಿಮಲ್. ಫಿಕ್ಸ್ ಟು 4 ಡೆಸಿಮಲ್. ಇಲ್ಲೇನು ಮಾಡಬೇಕಂದ್ರೆ ನೀವು ಫಸ್ಟು ಕ್ಯಾಲ್ಸಿನ ಕ್ಲಿಯರ್ ಮಾಡ್ಕೊಳ್ಳಿ. ಶಿಫ್ಟು 9 3 ಈಕ್ವಲ್. ಫಸ್ಟು ಫಿಕ್ಸ್ ಟು 4 ಡೆಸಿಮಲ್ ಮಾಡ್ಕೊಳ್ಳಿ. ಶಿಫ್ಟು ಮೋಡು 6 4. ಆಮೇಲೆ ಇದನ್ನ ಟೈಪ್ ಮಾಡ್ಕೊಳ್ಳಿ. 0.1 ಬ್ರ್ಯಾಕೆಟ್ ಓಪನ್ ಆಲ್ಫಾ ವೈ ಮೈನಸ್ ಆಲ್ಫಾ ಎಕ್ಸ್ ಡಿವೈಡೆಡ್ ಬೈ ಆಲ್ಫಾ ಎಕ್ಸ್ ಪ್ಲಸ್ ಆಲ್ಫಾ ವೈ ಓಪನ್ ಕ್ಲೋಸ್ ಬ್ರ್ಯಾಕೆಟು. ಈ ಥರ ಹೊಡೆದ್ಬಿಟ್ಟು ಏನು ಮಾಡಿ, ಕ್ಯಾಲ್ಕುಲೇಟ್ ಕೊಡಿ. ಇಲ್ಲಿ ವೈ ಅಂದರೆ ವೈ ವ್ಯಾಲ್ಯೂ ಹಾಕಬೇಕು. ಇಲ್ಲಿ ಮೊದಲೆಲ್ಲ ಎಕ್ಸ್ ವ್ಯಾಲ್ಯೂ ಸ್ಟಾರ್ಟಿಂಗ್ ಕೇಳ್ತಾ ಇತ್ತು. ಇಲ್ಲಿ ಫಸ್ಟು ವೈ ಯಾಕೆ ಕೇಳ್ತಾ ಇದೆ ಅಂದರೆ ಇಲ್ಲಿ ಫಸ್ಟು ವೈ ವೇರಿಯಬಲ್ ಇದೆ, ಅದಕ್ಕೆ ಜಾಸ್ತಿ ತಲೆ ಕೆಡಿಸ್ಕೊಬಿಡಿ. ವೈ ಕೇಳಿದ್ರೆ ವೈನೇ ಹಾಕಿ, ವೈ ವ್ಯಾಲ್ಯೂನೇ ಹಾಕಿ, ಎಕ್ಸ್ ಕೇಳಿದ್ರೆ ಎಕ್ಸೇ ಹಾಕಬೇಕು. ಇಲ್ಲಿ ವೈ ಅಂದರೆ ಯಾವುದು 1 ಹಾಕಿ, ಎಕ್ಸ್ ಅಂದರೆ 0 ಹಾಕಿ. ಏನು ಬಂತು ಆನ್ಸರ್? 0.1 ಬರ್ಕೋಬಿಡಿ. ಇಲ್ಲಿ K1 ಆಯಿತು. K2 ನೆಕ್ಸ್ಟು. K2ಗೆ ಫಾರ್ಮುಲಾ ಹೆಚ್ ಇಂಟು ಎಫ್ ಆಫ್ ಎಕ್ಸ್ ನಾಟ್ ಪ್ಲಸ್ ಹೆಚ್ ಬೈ 2 ಕಾಮ ವೈ ನಾಟ್ ಪ್ಲಸ್ K1 by 2. ಇದು ಫಾರ್ಮುಲಾ. ಈಗ K2 ಈಸ್ ಈಕ್ವಲ್ ಟು ನೀಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ. ಹೆಚ್ ಅಂದ್ರೇನು 0.1, ಎಫ್ ಆಫ್ ಎಕ್ಸ್ ನಾಟ್ ಅಂದರೆ 0,
ಪ್ಲಸ್ ಎಚ್ ಅಂದರೆ 0.1/2, y0 ಅಂದರೆ 1, k1 ಅಂದರೆ 0.1/2. ಇಲ್ಲಿ k2 = 0.1 ಇಂಟು ಎಫ್ ಆಫ್, ಇದನ್ನ ಕ್ಯಾಲ್ಸಿಲ್ ಟೈಪ್ ಮಾಡ್ಕೊಳ್ಳಿ. 0 + 0.1/2 ಹೊಡೀರಿ, ಏನು ಬರುತ್ತೆ ಬರೀರಿ. 0.1/2 ಯಾವಾಗಲೂ ಎ ಸಿ ಹೊಡಿಬೇಕು, ಅರ್ಥ ಆಗ್ತಿದೆಯಲ್ವಾ ಮಾಡೋಕ್ಕೆ ಮುಂಚೆ. 0.05 ಕಾಮ ಇದನ್ನ ಹೊಡೀರಿ. 1 + 0.1/2 1.05. ಅರ್ಥ ಆಗ್ತಿದೆಯಲ್ವಾ. ಇಲ್ಲಿ k2 ಏನಾಗುತ್ತೆ ಅಂದರೆ, ಈಗ ಎ ಸಿ ಹೊಡೆದ್ಬಿಟ್ಟು ಮೇಲ್ಗಡೆ ಹೋಗಿ ಕ್ಯಾಲ್ಕುಲೇಟ್ ಕೊಡಿ. ಇಲ್ಲಿ y ಅಂದರೆ 1.05, ಎಕ್ಸ್ ಅಂದರೆ 0.05. ಏನು ಬಂತು ಆನ್ಸರ್? 0.0909 ಬರ್ತ್ಬಿಡಿ. 0.0909 ನೋಡಿ. k2 ಆದಮೇಲೆ k3 ಫೈಂಡ್ ಮಾಡಬೇಕು. ನೋಡಿ, k3ಗೆ ಫಾರ್ಮುಲಾ ಬಂದು h ಇಂಟು ಎಫ್ ಆಫ್ x0 + h/2 ಕಾಮ y0 + k2/2. k3 = h ಏನು 0.1, ಎಫ್ ಆಫ್ x0 + h/2 ಅಂದರೆ x0 0, h ಅಂದರೆ 0.1/2, y0 ಅಂದರೆ 1, k2 ಅಂದರೆ 0.0909/2. ಇಲ್ಲಿ k3 = 0.1 ಇಂಟು ಎಫ್ ಆಫ್, ಇದನ್ನ ಕ್ಯಾಲ್ಸಿಲ್ ಟೈಪ್ ಮಾಡ್ಕೊಳ್ಳಿ. 0 + 0.1/2 ಎಷ್ಟು ಬರುತ್ತೆ? 0.05 ಬರುತ್ತೆ. ಕಾಮ ಇದನ್ನ ಹೊಡೀರಿ, ಸಾರಿ ಎ ಸಿ ಹೊಡೆದ್ಬಿಟ್ಟು ಇದನ್ನ ಹೊಡೀರಿ. 1 + 0.0909/2 1.0455 1.0455. k3 = ಇಲ್ಲಿ 0.1 ಇಂಟು ಎಫ್ ಅಂದರೆ ಈ ಕ್ಯಾಲ್ಸಿಲಿ ಮೇಲ್ಗಡೆ ಹೋಗಿ 0.1 ಇಂಟು ಇಲ್ಲಿ ವೈ ಜಾಗದಲ್ಲಿ ವೈ ಹೊಡೀರಿ. ವೈ ಏನು 1.04, 1.0455, ಎಕ್ಸ್ ಏನು 0.05. ಏನು ಬರುತ್ತೆ? 0.0909. k3 ಆಯಿತು. ನೆಕ್ಸ್ಟು k4 ಫೈಂಡ್ ಮಾಡಬೇಕು. k4ಗೆ ಫಾರ್ಮುಲಾ ಬಂದು h ಇಂಟು ಎಫ್ ಆಫ್ x0 + h, y0 + k3. k4 = h ಅಂದರೆ 0.1, ಎಫ್ ಆಫ್ x0 + h ಅಂದರೆ 0 + 0.1, y0 + k3 ಅಂದರೆ y0 ಅಂದರೆ 1 + k3 ಅಂದ್ರೇನು 0.0909. k4 = 0.1, 0 + 0.1 ಅಂದರೆ ಎಷ್ಟು ಬರುತ್ತೆ ನೋಡಿ. 0 + 0.1 ಅಂದರೆ 0.1 ಕಾಮ ಇದು 1 + 0.0909 ಅಂದರೆ ಅದೇ ಬರುತ್ತೆ. 1 ಅಂದರೆ 1.0909 ಬರುತ್ತೆ. ಬೇಕಾದರೆ ಡೈರೆಕ್ಟೇ ಬರೀರಿ, ಕ್ಯಾಲ್ಸಿಲೇ ಮಾಡ್ಬಿಟ್ಟು ಬರೀಬೇಕು ಅಂತ ಏನಿಲ್ಲ. k4 = 0.1 ಇಂಟು ಎಫ್ ಆಫ್ಗೆ ಹೋಗಿ ಮೇಲ್ಗಡೆ ಕ್ಯಾಲ್ಕುಲೇಟ್, ವೈ ಜಾಗದಲ್ಲಿ ವೈ ಹೊಡೀರಿ. 1.0909, ಎಕ್ಸ್ ಜಾಗದಲ್ಲಿ ಎಕ್ಸ್ ಹೊಡೀರಿ. 0.1 ಎಷ್ಟು ಬರುತ್ತೆ ಆನ್ಸರ್? 0.0832. ಇದು k4. ನೋಡಿ, k4 ಫೈಂಡ್ ಮಾಡಿದ್ಮೇಲೆ ಫಾರ್ಮುಲಾ ಬರೀಬೇಕು. ಫಾರ್ಮುಲಾ ಏನು? y ಆಫ್ x0 + h = y0 + 1/6 ಟೈಮ್ಸ್ k1 + 2k2 + 2k3 + k4. ಈಗ y ಆಫ್ x0 + h ಅಂದರೆ x0 is 0, h is 0.1. ಇಲ್ಲಿ y0 ಅಂದರೆ 1 + 1/6, k1 ಅಂದರೆ 0.1 + 2 ಇಂಟು k2 ಅಂದರೆ 0.0909 + 2 ಇಂಟು ನೋಡಿ
ಇಲ್ಲಿ ಎಕ್ಸ್ ನಾಟ್ ಅಂದರೆ 0, ಎಚ್ ಅಂದರೆ 0.1, ವೈ ನಾಟ್ ಅಂದರೆ 1 ಆಯ್ತಲ್ವ. K1 ಅಂದರೆ 0.1, K2 ಅಂದರೆ 0.0909, K3 ಅಂದರೆ 0. ಅದೇ ಸೇಮು 0.0909, K4 ಅಂದರೆ ಇದು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಇಲ್ಲಿಲ್ಲೇ ಇರುತ್ತೆ ಫೈನ್ ಮಾಡಿರೋದ್ರಲ್ಲೇ ನೀವು ಸಬ್ಸ್ಟಿಟ್ಯೂಟ್ ಮಾಡಬೇಕು. 0.0909 ಪ್ಲಸ್ K4 ಅಂದರೆ 0.0832. ಇಲ್ಲೇನು ಮಾಡಬೇಕು, ವೈ ಆಫ್ 0 + 0.1 ಅಂದರೆ 0.1. ಇದನ್ನ ಕ್ಯಾಲ್ಸಿಯಲ್ಲಿ ಟೈಪ್ ಮಾಡ್ಕೋಬಿಡಿ ನೋಡಿ. 1 + 1/6 ಆಮೇಲೆ 0.1 + 2 × 0.0909 ಕ್ಲೋಸ್ ಬ್ರ್ಯಾಕೆಟ್ ಪ್ಲಸ್ 2 × 0.0909 ಕ್ಲೋಸ್ ಬ್ರ್ಯಾಕೆಟ್ ಪ್ಲಸ್ 0.0832. ಅದು ಹೆಂಗಿದೆ ಅಂತ ಟೈಪ್ ಮಾಡಿ. ಫೈನಲ್ ಆನ್ಸರ್ ಏನು, 1.0911. ಇದೇ ಫೈನಲ್ ಆನ್ಸರ್. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ ನೀವು. ಫಾರ್ಮುಲಾ ಯಾವ್ದ್ಯಾವ್ದು ಜ್ಞಾಪಕ ಇಟ್ಕೋಬೇಕು, K1, K2, K3, K4 ಮತ್ತು ವೈ ಆಫ್ ಎಕ್ಸ್ ನಾಟ್ ಪ್ಲಸ್ ಎಚ್ ಜ್ಞಾಪಕ ಇಟ್ಕೊಳ್ಳಿ. ಇದೊಂದು ಫಾರ್ಮುಲಾ ಇಂಪಾರ್ಟೆಂಟು. ಜೊತೆಗೆ ನೋಡಿ ಫಾರ್ಮುಲೇಸ್ ಯಾವ್ದ್ಯಾವುದು, ಇದು K1, K2, K3 ಮತ್ತು K4, K3, K4 ಗೊತ್ತಾಯ್ತಲ್ವಾ? ಈಗ ನೋಡಿ ಪ್ರಾಬ್ಲಮ್ ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಕ್ವಶನ್ ನೋಡಿ ಏನಿದೆ, ಯೂಸ್ 4th ಆರ್ಡರ್ ರಂಗೇಕುಟ್ಟ ಮೆಥಡ್ ಟು ಸಾಲ್ವ್ dy/dx is equal to y minus x by x plus y, comma y of 0 is equal to 1 at x is equal to 0.1, correct to 4 decimal places. Solution ನೋಡಿ, dy/dx ಅಂದರೆ y minus x by x plus y, y of 0 ಅಂದರೆ 1. ಲೆಟ್ dy/dx ಬದಲು f of x, y ಹಾಕ್ಕೊಳ್ಳಿ. ಇದು ಹಂಗೆ ಇರಲಿ. ಇದು x0, ಇದು y0. ಆ್ಯಂಡ್ h ಅಂದರೆ x minus x0, x ಅಂದರೆ 0.1 minus 0 ದಟ್ ಈಸ್ 0.1 ಬರುತ್ತೆ. ಆಮೇಲೆ K1ಗೆ ಫಾರ್ಮುಲಾ ಇದು h ಇಂಟು ಎಫ್ ಆಫ್ x0, y0. K1 ಅಂದರೆ h ಅಂದರೆ 0.1, ಎಫ್ ಆಫ್ x0 ಅಂದರೆ 0, y0 ಅಂದರೆ 1, K1 ಬಂದುಬಿಡುತ್ತೆ. K2 ಅಂದರೆ h ಇಂಟು ಎಫ್ ಆಫ್ x0 ಪ್ಲಸ್ h/2, y0 ಪ್ಲಸ್ K1/2 ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಮತ್ತು ಕ್ಯಾಲ್ಸಿಲ್ ಮಾಡಿದ್ರೆ ಇದು ಬರುತ್ತೆ. ಇದನ್ನ ಕ್ಯಾಲ್ಸಿಲ್ ಟೈಪ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಹೊಡೆದು y ಈ ಜಾಗದಲ್ಲಿ ಇದು x ಜಾಗದಲ್ಲಿ ಇದು ಹಾಕಿದ್ರೆ ಇದು ಬಂದುಬಿಡುತ್ತೆ. ಸೇಮ್ ಪ್ರೊಸೀಜರ್ K3, K4ಗೆ ಮಾಡಿಬಿಟ್ಟು ನೆಕ್ಸ್ಟ್ ಏನು ಮಾಡಬೇಕು, K3, K4 ಆದಮೇಲೆ y ಆಫ್ x0 ಪ್ಲಸ್ h ಫೈನಲ್ ಇದು ಒಂದು ಮಾಡಿದ್ರೆ ಮುಗೀತು. ಗೊತ್ತಾಯ್ತಲ್ಲ? ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.